ಅಲ್ಲ ಈ ಹುಡುಗಿ ಚಾ ಇಟ್ಟೇನಿ ಕುಡ್ದೇ ಇಲ್ಲ ಇದು ಏನವಾ ಅರ್ಚನಾ ಅರ್ಚನಾ ಏನತ್ತಿ ಚಾ ಇಟ್ಟಿದ್ದೆ ಒಂದೆರಡು ಬಿಸ್ಕಿಟ್ ಇಟ್ಟಿದ್ದೆ ತಿಂದೇ ಇಲ್ಲಲ್ವಾ ಯಾಕೋ ತಿನ್ನಕ್ ಮನ್ಸಿಲ್ಲತ್ತಿ ಒಲ್ಲ ಯಾಕ ಏನಾತು ಎದ್ರ ಸಂಬಂಧ ಯಾಕ ನಾನು ನಿನ್ನಿಂದ ನೋಡಾತೀನಿ ಒಂಥರಾನ ಆಗ್ಯವ ಏನಿಲ್ಲ ಒಂಥರ ಏನಿಲ್ಲಪ್ಪ ಏನ್ರಿ ಇವು ಏನಾರ ಜಗಳ ಮಾಡ್ಕೊಂಡ್ವಾ ಏನ ನನಗೇನ್ಲೇ ಗೊತ್ತು ನಾ ಏನು ರಾತ್ರಿ ಅವ್ರು ಕಾಣಾಗಿರ್ತೇನೆ ನಾನು ಜಗಳ ಮಾಡ್ಕೊಂಡ್ರ ಬಿಟ್ರ ಅಂತೇಳಿ ನೋಡ್ಕೊಂತ ಏನಪ್ಪ ಬಾಯಿ ಏನು ಕೇಳ್ದಂಗಿಲ್ಲಲ್ಲ ಇಲ್ಲ ಬಾಯಿ ಏನು ಕೇಳಿಲ್ಲ ಒಟ್ಟು ಮಾರಿ ಮಾತ್ರ ಸಪ್ಪು ಮಾಡ್ಕೊಂಡಿರೋದು ಹೌದು ಎದ್ಗುಟ್ಲೆ ಹೊಟ್ಟೆ ಶೋದಂಗಕತ್ತಿ ಒಂದೆರಡು ಚಹಾ ಕುಡಿಬೇಕು ಅಂತಿದ್ಲು ಬಿಸ್ಕಿಟ್ ಅದು ತಿನ್ಬೇಕು ಅಂತಿದ್ಲಪ್ಪ ಇವತ್ತು ಯಾಕೆ ಏನು ತಿನ್ಬೇಕು ಅನ್ಸ್ವಲ್ದು ಕುಡಿಬೇಕು ಅನ್ಸ್ವಲ್ದು ಅಂತಾಳಂದ್ರೆ ಏನು ನೀ ಏನು ಕೇಳಕೋಬೇಡ ಮತ್ತೆ ಗಂಡ ಇಂತಿ ಜಗಳದಾಗ ಮೂರನೇದವ್ರು ತಲೆ ಹಾಕ್ಬಾರ್ದು ಅದ್ರಾಗೂ ಅಪ್ಪ ಅವು ಅಂತೂ ತಲೆ ಹಾಕ್ಲೇಬಾರ್ದು ಅಷ್ಟು ಜೋರು ಜಗಳ ಇತ್ತಪ್ಪ ನಮ್ಗೆ ಹೇಳುವಂಥದ್ದಿದ್ರ ಅವನ ಹೇಳ್ತಾನೆ ಸುಮ್ಮನೆ ಅವ್ರವ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಮುನ್ಸ್ಕೊಂಡಿರ್ತಾರೆ ನಾವು ಹೊಳ್ಳಬಳ್ಳ ಏನದು ಯಾಕೆ ಹಿಂಗೆ ಯಾಕ ಅಂಥೇಳಿ ಹೊಳ್ಳಬಳ್ಳ ಹಂಗೆ ತಲೆ ಹಾಕೋದು ಸರಿ ಕಾಣಿಸಲ್ಲ ಏನ ಮತ್ತೆ ಕೇಳಿಗಿಳಿ ಹಂಗಂತೀರ ಅಲ್ರಿ ಮತ್ತೆ ಅದ ಜಗಳ ದೊಡ್ಡ ಮಾಡಿಗಿಡ್ಕೊಂಡವು ಅಲ್ಲ ಕಾರಣ ಏನಂತಾರ ಗೊತ್ತಾಗಬೇಕಲ್ಲ ಏ ಬಾರ ಚಾ ಕುಡಿ ಬಾ ನಾ ಕುಡ್ದೆ ಬಚ್ಚ ಅಕ್ಕಿ ಕುಡ್ದಿಲ್ಲ ನೋಡ್ ಚಾ ಕುಡಿಯೋಣ ಅಕ್ಕಿಗೂ ನಾಷ್ಟ ಮಾಡ್ಬೇರಿ ಇಬ್ರು ದಾಸಿ ಹಾಕಕತ್ತೇನಿ ಇವತ್ತು ದಾಸಿ ಕಟ್ಟಮಿಟ್ಟ ಚಟ್ನಿ ಮಾಡೇನಿ ಆಮ್ಯಾಗ ಇದು ಏನದು ಬಾಯ ಬರೋಲ್ತಲೆ ಪತ್ತು ಕೊಬ್ಬರಿ ಚಟ್ನಿನೂ ಮಾಡೇನಿ ಬರ್ರಿ ತಿನ್ಬರ್ರಿ ಹಾಕಿ ಕೊಡ್ತೇನೆ ಬಿಸಿ ಬಿಸಿ ತಿನ್ ಮತ್ತೆ ಅಂಗಡಿಗೆ ಹೋಗೋರು ನೀವು ಈಗ ಮಧ್ಯಾಹ್ನ ಊಟಕ್ಕೆ ಇದು ಅದು ಏನ ಅನ್ನ ಇದು ಒಗ್ಗರಣೆ ಅನ್ನ ಮಾಡೇನಿ ಅದನ್ನ ಕಟ್ತೇನೆ ಇವತ್ತೇನು ರೊಟ್ಟಿ ಚಪಾತಿ ಮಾಡಿಲ್ಲಪ್ಪ ಏನ ಸರಿ ಅವ ನನ್ಗೊಬ್ನಿಗೆ ಕಟ್ಟು ಆಕಿ ಅವ್ರ ಅವ್ನ ಮನೆಗೂ ಕಳ ನಂಗೊಬ್ನಿಗೆ ಕಟ್ಟು ಅವರು ಒಂದು ಮನೆಗೆ ಯಾಕ ಈಗ ಅದಕ್ಕೆ ಅಲ್ಲ ಹಂಗ ಹೊಂಟಾಳ ಅಂದ್ರೆ ನೋಡಂಗಾದ್ರೆ ಹೋಗಿ ಬರ್ಲಿ ಅಲ್ಲ ಮತ್ತೆ ಯಾಕೋ ಬೆಳಗಿಂದ ಸಿಟ್ಟಾದಂಗೂ ಅದಾಳ ಜಗಳ ಗಿಗಳ ಏನಾರ ಮಾಡಿಗಿಡ್ಕೊಂಡಿರೇನಪ್ಪ ಜಗಳ ಮಾಡ್ಕೊಂಡು ಏನಾರ ಹೊಂಟಾಳ ಮತ್ತೆ ಅಲ್ಲ ಹಂಗೇನ್ರ ಇದ್ರ ಬಾಯ್ ಬಿಡು ಮತ್ತೆ ಜಗಳ ಏನಿಲ್ರಿ ಅತ್ಯಾರ ಅಲ್ಲವ ಜಗಳ ಏನಿಲ್ಲ ಆಯ್ತು ಬಿಡು ಹೋಗ್ಲಿ ಅಂದ್ರೆ ಭಾಳ ಯಾಕೆ ಸಿಟ್ಟಾದಂಗೆ ಕಂಡಲ್ಲ ಅದಕ್ಕೆ ಕೇಳಿದೆ ಆಯ್ತು ಜಗಳ ಏನಿಲ್ಲ ಅಂದ್ರೆ ಆಯ್ತು ಬಿಡವ ಸರಿ ನನ್ನ ಹಣೆ ಬಾಳ ಅತ್ಯಾರ ಸರಿ ಇಲ್ಲ ಅದಕ್ಕೆ ಯಾರಿಗೆ ಏನಾರ ಏನು ಅಂದು ಉಪಯೋಗ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಇರಲಿ ಯಾರು ಏನೇನು ಮಾಡ್ತಾರಲ್ಲ ಒಳ್ಳೇದಕ್ಕಾಗದು ಯಾಕೆ ತಲೆ ಕೆಡಿಸ್ಕೋಬೇಕು ಮಾಡಲಿ ಯಾರ್ಯಾರು ಏನೇನು ಮಾಡ್ತಾರ ಮಾಡಲಿ ಇರ್ತೀನಿ ನಾನು ಸುಮ್ಮನೆ ಇರ್ತೀನಿ ಇಲ್ಲೇ ಬೇಡಾಗಿದ್ದು ಯಾರು ಏನು ಮಾಡ್ತಾ ಇಲ್ಲ ನೀ ಸುಮ್ನ ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡ ಯಾರು ಏನ್ ಮಾಡಕತ್ತಾರ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ಕ ಅಂತತಿ ಇರ್ಲಿ ಎಲ್ಲ ಅನ್ಕೊಂಡಂಗೆ ಆಗ್ತಿರ್ತಾವಲ್ಲ ನನಗೇನು ಅಷ್ಟು ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿರ್ಬೇಕು ನೀವು ನನಗೆಲ್ಲ ಗೊತ್ತು ಎಲ್ಲಿಂದ ಮಾತು ಬರ್ತಾ ಇದಾವು ಏನು ಎತ್ತ ಅಂತೇಳಿ ನೋಡೋ ಬಾಯಿಗೆ ಬಂದಂಗ ಮಾತಾಡ್ಬೇಡ ಅಲ್ವಾ ನೀ ಬಾಯ್ ಬಿಟ್ಟು ಮಾತಾಡಲಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಕತಿ ಏನದು ಎಲ್ಲಿದ ಮಾತು ಬರ್ತಾವ ನಮಗೂ ಗೊತ್ತು ಏನೇನು ಅಂದಂಗೆ ಅನ್ನತಿ ಅಲ್ಲ ಏನದು ಈಗ ಯಾರು ಏನಂದ್ರವ ನಿನ್ಗ ನೋಡು ಬಾಳ ಮಾತಾಡ್ತಾ ಇದೀನಿ ನೀನು ಇದು ಯಾಕ ಸರಿ ಇಲ್ಲ ರಾತ್ರಿಯಿಂದಾನು ಹಿಂಗ ಮಾತಾಡ್ತಾ ಇದೀನಿ ಯಾರು ಏನು ಹೇಳಿಲ್ಲ ಅಂತ ಕೇಳ್ತಾ ಇದೀನಿ ನೀ ಮತ್ತು ನಿಂದೆ ನೀ ಮಾತಾಡ್ತಾ ಇದೀ ಏನ್ ನಿಮ್ ಜಗಳ ಯಾರು ಏನು ಹೇಳಿಲ್ಲ ಏನು ಹೇಳಾರ ಆಕಿ ಏನು ಹೇಳಕತ್ತಾಳ ಏನಪ್ಪ ನನಗೊಂದು ಅರ್ಥ ಆಗೋಲ್ತತ್ತಾಗ ಏನ್ ನಿಮ್ಮ ಅಕ್ಕಿ ಕತ್ತನದ ತಿಳಿವಲ್ತತ್ತಾಗ ಯಾರು ಏನು ಹೇಳಿದ್ರು ಯಾರಿಗೆ ಹೇಳಿದ್ರು ನಮ್ಮವ್ವ ಫೋನ್ ಮಾಡ್ಯಾಳ ಅತ್ಯಾರ ಫೋನ್ ಮಾಡ್ಯಾಳ ದೀಪಾವಳಿ ಹಬ್ಬಕ್ಕೆ ಇಬ್ರು ಗಂಡ ಹೆಂಡತಿ ಬರ್ರಪ್ಪ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಸರಿ ಆಗಲ್ಲ ಬರ್ರಿ ಯಾಕಂದ್ರೆ ಉಣನ್ ಮಂದಿ ಮಾತಾಡ್ತಾರವ ಯಾಕೆ ಹಳೆ ಮಗಳು ಬಂದಿಲ್ಲಲ್ಲ ಅಂತ ಕೇಳ್ತಾರ ಆಮೇಲೆ ದೀಪಾವಳಿ 1ನೇ ವರ್ಷದ್ದು ಮದುವೆ ಆದ ವರ್ಷ ಎಲ್ಲರೂ ಹಬ್ಬನ ತವ್ರ ಮನಿ ಒಳಗ ಮಾಡ್ಬೇಕು ಬರ್ಲಂಗಿರ್ಬೇಡವ ಬಾ ಅಂತಂದ್ಲ ನಾನು ಹೋಗ್ಬೇಕು ಅಂತ ಕೇಳಿಲ್ಲ ಅತ್ತಿಯರ ಯಾಕಂದ್ರೆ ಇಲ್ಲಿನೂ ಕೆಲಸ ಹಬ್ಬ ಆಮೇಲೆ ಅಂಗಡಿ ಪೂಜೆ ಅದು ಇದು ಅಂತ ಸುಮಾರು ಇತ್ತಲ್ಲ ಹಂಗಾಗಿ ನಾನು ಹೋಗ್ಬೇಕು ಅಂತ ಅನ್ಲೇ ಇಲ್ಲ ನಿಮಗೂ ಗೊತ್ತಾಯ್ತದ ಆದ್ರೆ ತೀರ ಈಗ ಇವತ್ತು ಕರೆ ಆತಾಳ ಆತವ ನಿನ್ನಂತರೂ ಬರಲಿಲ್ಲ ನಾವೇನು ಹೋಳಿಗೆ ಪಳಗಿ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ಅಷ್ಟ ಸಂಕ್ಷಿಪ್ತ ಬೆಲ್ಲದ ಬ್ಯಾಳಿ ಮಾಡಿ ಮುಗಿಸೇನಿ ನೀವು ಬರ್ರಿ ಒಂದು ಮನುಷ್ಯ ಒಂದು ಊಟನಾರ ಮಾಡ್ಕೊಂಡು ಹೋಗ್ರವ ಮಧ್ಯಾಹ್ನಕ್ಕೆ ಅಂತ ಕರೆ ಆತಾಳ ಇವರು ನಿಮ್ಮ ಅವ್ನ ಮನೆಗೆ ನಾನು ಏನು ಮಾಡಿದ್ರು ಬರಲ್ಲ ನಂಗೆ ಇಷ್ಟ ಇಲ್ಲ ಬರಾಕ ಅಂತ ಜಗಳ ಸರಿ ಏನ್ರಿ ಅತ್ತಿಯರ ಹೇಳ್ರಿ ಹಂಗಾರ ನೋಡೋಣ ಇವ್ರು ಬರಲ್ಲ ಅಂತಾರ ಅವಂಗ್ ಬರಕ್ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ್ ಬಿಡವ ಓಲತ್ತಾಗ ನೀವು ಹೋಗ್ಬರೋಗ ಇದೇ ನಾ ಹೇಳ್ತಾ ಇರೋದು ಬರಕ್ ಇಷ್ಟ ಇಲ್ಲ ಅಂತಂದ್ರೆ ಏನದ ಅರ್ಥ ಈಗ ಹಿಂಗ ಅನ್ನೋರು ನಾಳೆ ನಮ್ಮ ಅವ್ವ ನಮ್ಮ ಅಪ್ಪಗೆ ಏನಾರಾದ್ರೂ ನೋಡ್ತಾರ ಇವ್ರು ಹಳೆಯನು ಇವ್ರೆ ಮಗನು ಇವ್ರೆ ಅಂತ ಅವ್ರು ಅನ್ಕೊಂಡಾರ ಇವ್ರು ಅಯ್ಯೋ ದೇವ್ರೆ ಅಲ್ಲ ಬರಕ್ ಇಷ್ಟ ಇಲ್ಲ ನಂಗೆ ಮಾಡಕ್ ಇಷ್ಟ ಇಲ್ಲ ನೋಡಾಕ ಇಷ್ಟ ಇಲ್ಲ ನಿಮ್ಮ ಮನೆಗೆ ನಾ ಕಾಲಿಡಲ್ಲ ಅಂತ ಹಿಂಗ್ ಮಾತಾಡಿದ್ರೆ ಹೆಂಗ ನಾ ಇದನ್ನ ಕೇಳ್ತಾ ಇರೋದು ಹೌದು ನನಗೆ ಬರಕ್ ಇಷ್ಟ ಇಲ್ಲ ನೀವ್ ಹೋಗಿ ಬಾ ನಂಗೆ ಏನೋ ಇಷ್ಟ ಇಲ್ಲ ಯಾಕೆ ಸುಮ್ಮನೆ ಒಟ ಹತ್ತಿ ಬಲವಂತ ಮಾಡ್ತೀನಿ ನನಗೆ ಅದನ್ನೇ ಕೇಳ್ತಿರದ್ರಿ ಎದಕ್ ಬರಕ್ ಇಷ್ಟ ಇಲ್ಲ ನನಗೆ ಗೊತ್ತು ಅವತ್ ನಮ್ಮವ್ವ ಒಂದ್ ಮಾತು ಏನೋ ಅತ್ತಿಗೆ ಅಂದ್ಲು ಅಂತೇಳಿ ಅದೇ ಕಾರಣಕ್ಕೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀರಿ ನೀವು ಹೌದಿಲ್ಲ ಆತು ಆಗ್ ಮುಗೀತು ಏನ ಇನ್ನೂ ಅದನ್ನೇ ನೀವು ಇಷ್ಟೊಂದು ಬೆಳೆಸ್ತೀರಿ ಮುಂದುವರಿಸ್ತೀರಿ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ ಅದೇ
ಇದಕ್ಕೆ ನನಗೆ ಬಹಳ ಸಿಟ್ಟು ಬಂದಿರೋದು ಕಾರಣನೇ ಇದೆ. ನಾನು ಇಷ್ಟು ದಿನ ಹೋಗ್ಲಿ ಮಾತಾಡಬಾರ್ದು ಮಾತಾಡಿದ್ರೆ ದೊಡ್ಡ ಒಕ್ಕವು, ಯಾಕೆ ಸುಮ್ಮನೆ ಮಾತಾಡಿ ಎಲ್ಲರ ಮನಸ್ಸಿಗೆ ಬೇಜಾರು ಮಾಡ್ಬೇಕು ಅಂತ ಸುಮ್ಮನೆ ಇದ್ದಿದ್ದ. ನಾನು ನಮ್ಮ ಊನ್ ಮನೆಯಿಂದ ಬಂದಾಗಿಂದನೂ ಒಂದು ಅಕ್ಷರನೂ ಮಾತಾಡಿಲ್ಲ. ಏನ ಬೇಡ ಮಾತಾಡೋದು, ಯಾಕೆ ಸುಮ್ಮನೆ ಮಾತಾಡ್ಬೇಕು, ಏನ ಆಗೈತಿ ಹೋಗೈತಿ ಅಂತೇಳಿ ಇವತ್ತು ಮಾತಿಗೆ ಬಂದಿದ್ದು ಕೇಳ್ತೇನೆ. ಅಲ್ಲ ಅತ್ತಿಯರ ಮಾವರ, ಅವತ್ತು ನಮ್ಮವ್ವ ದವಾಖಾನೆಗೆ ನಿಮಗೆ ಬೇಜಾರಾಗಂಗ್ ಮಾತಾಡಿದ್ಲ, ನಾನಿಲ್ಲ ಅಂತ ಹೇಳಿಲ್ಲ, ಹೌದಾ? ಅದನ್ನ ನೀವು ನನಗೆ ಡೈರೆಕ್ಟ್ ಕೇಳ್ಬೋದಿತ್ತಲ್ಲ, ಇಲ್ಲ ಬೈಬೋದಿತ್ತಲ್ಲ, ಇಲ್ಲ ನೀವು ಅವತ್ತ ಬೈದ್ ಬಿಡ್ಬೋದಿತ್ತಲ್ಲ. ಅದನ್ನ ಮನಿಗ್ ಬಂದ ಮಗಗ್ ಹಚ್ಚಿ ಜಗಳ ಹಚ್ಚಿ ಕಳ್ಸು ಕೆಲಸ ಏನಿತ್ತು? ಏನಿತ್ರಿ ಅತ್ತಿಯರ ಹೇಳ್ರಂಗಾರ, ನೀವ ನೋಡೋಣಂಗಾರ, ನೀವು ಮಾಡಿದ ತಪ್ಪಲ್ಲ. ಅಯ್ಯೋ ಇಲ್ಲವಾ, ನಾನು ಹೇಳ್ಬೇಕಂತ ಹೇಳಿದ್ದಲ್ಲದ, ಅದು ನಿಜ ಹೇಳ್ಬೇಕಂದ್ರೆ ನಾ ಹೇಳಿದ್ದಲ್ಲದ. ಮಾವರ ನನ್ನ ಗಂಡ ಗೊತ್ತಾಗಿಲ್ಲವ, ಸಿಟ್ಟು ಬಂತ ಅವರಿಗೆ, ಹಂಗ ಹೇಳೋ ಕೈಲೇ ಹೇಳಿದ್ರಷ್ಟೆ. ಜಗಳ ಹಚ್ಬೇಕು ಮಾಡ್ಬೇಕನ್ನೋದಿಲ್ಲ ಉದ್ದೇಶ ಇಲ್ಲ, ಜಗಳ ಹಚ್ಬೇಕನ್ನೋದಿಲ್ಲ ಉದ್ದೇಶ, ಆದ್ರೆ ಆಗಿದ್ದದೆ, ಹೌದಿಲ್ರಿ? ಆಗಿದ್ದದೆ. ಒಟ್ನಾಗ ನೀವ್ ಅನ್ಕೊಂಡಂಗ ಆತಲ್ಲ ಮಾವರ. ನೀವ್ ಈ ರೀತಿ ಜಗಳ ಹಚ್ಚೋದು ಹಿಂಗೆಲ್ಲ ಮಾಡ್ಬಾರ್ದ್ರಿ. ಈ ತರ ಮಾಡೋದು ಹೆಣ್ಮಕ್ಳ ಕೆಲಸ, ನಿಮ್ದಲ್ಲ. ಹೆಣ್ಮಕ್ಳ ಜೊತೆ ಹೆಂಗ್ ಮಾಡ್ಬಿಟ್ರಿ ನೀವು? ಹುಚ್ಚವ ಬಾಯ್ ಸಾಕ, ಸುಮ್ನೆ ಅದೇನಿ ಅಂತ ಬಾಯಿಗೆ ಬಂದಂಗ ಮಾತಾಡ್ತೀಯ. ದೊಡ್ಡೋರು ಸಣ್ಣವರನ್ನ ಗೌರವ ಐತೆ ನಿನ್ಗೇಟಾರ? ನಿಮ್ಮ ಅವ್ವನ್ ಮಾತು ಕೇಳ್ಕೊಂಡ್ ಬಂದು ಇಲ್ಲಿ ಇಷ್ಟ ಹಾರಾಡಕತ್ತೀಯ ನೀನು? ಮೊನ್ನೆ 15 ದಿನ ಹೋಗಿದ್ದಲ್ಲ, ನಿಮ್ಮ ಅವ್ವ ಏನೇಂತೆಲ್ಲ ತುಂಬಿ ಕಳ್ಸಾಳ, ಇದನ್ನ ನಾ ಕೇಳ ನೀಗ? ಹೋಗ್ಲಿ ಬಿಡು ಅಂತ ಬಿಟ್ಟಂಗ್ ಬಾಳ ಮಾಡಾಕತ್ತೀಯಲ್ಲ, ಯಾಕ? ಅಯ್ಯೋ ನಿನ್ನ, ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ, ಈ ರೀತಿ ಎಲ್ಲ ನೀವ್ ಮಾತಾಡ್ತೀಯ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ. ಅಲ್ವಾ ಹೆಂಗ್ಸ? ಹಂಗಾರ ನನ್ ಗಂಡ ನೀನ್ ಹೆಂಗ್ಸ ಅನ್ನಕತ್ತಿ ನೀನ? ಏನ್ ಜಗಳ ಹಚ್ಚ ಕೆಲಸ ಮಾಡ್ಯಾರ ನಿಮ್ಮವ್ವ? ನಿಮ್ಮ ಮತ್ತೆ ಹಿಂಗೆಲ್ಲ ಮಾತಾಡಿದ್ಲೋಡ ಅಂತ ಹೇಳಾರ ಅವ್ರು. ಏನ್ ತಪ್ಪೈತಿದ್ರೊಳಗ? ಮತ್ ಮಾತಾಡಿದ್ ಸರಿನಾ ಸುಳ್ಳ? ನೀನ ಇಷ್ಟೊಂದು ಈಗ ಕೈ ಬಾಯಿ ಸನ್ನಿ ಮಾಡ್ಕೊಂಡು ಮಾತಾಡಕತ್ತೀಯಲ್ಲ, ಅವತ್ತೇ ನಿನ್ ಬಾಯಿ ಏನಿತ್ತ ಇದ್ದಿದ್ದಿಲ್ಲ ನಿನಗ, ಕೇಳ್ಬೇಕಿಲ್ಲ ನೀನ್ ಅವತ್ತೆ? ನಮ್ಮ ಅತ್ತಿ ಮಾವಗೆ ಎದಕ್ಕೆ ಅನ್ನಕತ್ತಿ? ಮಾಟ ಮಂತ್ರ ಮಾಡ್ಸ್ಯಾರ, ಮಾಟ ಮಾಡ್ಸೋರು ಸಾಯ್ಸೋರು ಅಂತ ಯಾಕೆ ಅನ್ನಕತ್ತಿ ನೀನು? ಇಷ್ಟು ದಿನ ಆತ ಅವ್ರ ಮನೆಗೆ ಹೋಗಿ ನಾನು, ಅವ್ರು ಹೆಂಗದಾರ ನನಗೆ ಗೊತ್ತೈತಿ, ಅಂತವೆಲ್ಲ ಮಾತಾಡ್ಬೇಡ ಅಂತೇಳಿ ಅವತ್ತೇ ನಿಮ್ಮ ಅತ್ತಿಗೆ ನಿಮ್ಮ ಅವ್ಗ ನೀ ಹೇಳ್ಬೋದಿತ್ತಲ್ಲ. ನನಗ್ ಗೊತ್ತಾಗ್ಲಿಲ್ಲ ಬಿಡ, ನಿಮ್ಮವ್ವ ನನಗೆ ಅಂತ ಅದಾಳ ಅಂತೇಳಿ. ನನ್ ಗಂಡ ಸೂಕ್ಷ್ಮ ಕಂಡು ಹಿಡ್ದಿದ್ದ, ಆದ್ರೆ ನಿನಗ್ ಗೊತ್ತಿತ್ತಲ್ಲ ನಿಮ್ಮವ್ವ ಯಾರಿಗ ಅಂತ ಅದಾಳ ಅಂತೇಳಿ. ನಿನ್ನಿದ್ರಿಗೆ ಮಾತಾಡಿರ್ತಾಳ ಅದನ್ನ ಮೊದ್ಲ, ನೀವೆಲ್ಲ ಮಾತಾಡ್ಕೊಂಡಿರ್ತೀರ ಒಂದು ಹುರುಪು. ಅವಾಗ ಹೇಳ್ಬೋದಿತ್ತಲ್ಲ ಹಿಂಗೆಲ್ಲ ಮಾತಾಡಿ ತಪ್ಪು, ನೀ ಮಾತಾಡಬಾರ್ದು ಅಂತೇಳಿ. ಅವಾಗೆಲ್ಲ ಬಾಯಿ ಮುಚ್ಕೊಂಡಿದ್ದು. ಈಗ ಈಗ ನನ್ನ ಗಂಡ ಒಂದ್ ಮಾತು ಹೇಳಿದ್ದು, ನನ್ನ ಮಗ ಬಂದು ಕೇಳಿದ್ದಕ್ಕೆ ನಿನಗಿಷ್ಟು ಸಿಟ್ಟು ಬಂದ್ಬಿಡ್ತಾನ? ಏನ್ ನೀನ್ ಬಂದ ತಕ್ಷಣ ಜಗಳ ತೆಗಿಬಾರ್ದು ಅಂತ ಸುಮ್ಮನಿದ್ದಿದ್ದು? ಪರೋಪಕಾರ ಮಾಡ್ಬಿಟ್ಟೆ ನೀನು? ಜಗಳ ತೆಗಿಬೇಕಿತ್ತು, ಕೊಡ್ತಿದ್ದೆ ಸರಿಯಾಗಿ ಉತ್ತರನ. ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಮಠ ಮಂತ್ರ ಮಾಡ್ಸಾರ ಅಂತ ತಿಳ್ಕೊಂಡ್ಬಿಟ್ಟಿ ಏನ್ ನಮ್ಮನ್ನ? ನಿಮ್ಮವ್ವ ಮಾತಾಡಿದ ಮಾತಿಗೆ ನಿಮ್ಮವ್ವನ್ ತಿರುಗಿ ನೋಡ್ಬಾರ್ದು ನಾನು ಮತ್ತೆ. ಏನ ಮನಿಗ್ ಬಂದ್ರು ಒಂದ್ ಹೊಟ್ಟೆ ನೀರು ಕೊಡ್ಲಾರ್ದಂಗ್ ಮರ್ಯಾದೆ ಕೊಡ್ಲಾರ್ದಂಗ್ ಮಾತಾಡ್ಬೇಕು ನಾನು. ಆದ್ರೂ ಹೋಗ್ಲಿ ಬಿಡು, ಬೇಡ ಬೀಗ್ರಿ ಎಷ್ಟೇ ಆದ್ರೂ ಯಾಕೆ ಸುಮ್ನೆ ಅವನ್ನೆಲ್ಲ ಬೆಳೆಸೋದು ಅಂತ ನಾನು ಅನ್ಕೊಂಡ್ರೆ ಇಲ್ಲದ್ದೇ ಮಾತಾಡ್ತೀಯೇನ? ಅಡಿಗೆ ಮಾಡಿ ಪಾಪ ದವಾಖಾನೆಗದಾರ, ಯಾರು ಮಾಡ್ಬೇಕು? ಬೇಡ ಅಂತೇಳಿ ಕೊಟ್ಟು ಕಳ್ಸಿದ್ದು ಉಪಕಾರ ಆತ ನಿಮ್ಗೆ? ಹಿಂಗೆಲ್ಲ ಮಾತಾಡ್ತೀರಿ ನಮ್ಗ? ಇವತ್ತ ಹೇಳ್ತಾನೆ ಕೇಳ, ನಿಮ್ಮವ್ಗ ಬೇಕಾದ್ರೆ ಫೋನ್ ಹಚ್ಚ, ಲೈನ್ನಾಗ ಬೈತೀನಿ ಏನ, ಇಲ್ಲ ಹೋಗಿ ಹೇಳಿ ನೀನು. ನಾ ಹೇಳ್ತೇನೆ ಕೇಳ, ನಮಗ ಮಾಟ ಮರಡಿ ಮಾಡ್ಸೋದು, ಇನ್ನೊಬ್ರಿಗೆ ಚುಚ್ಚು ಮಾತಾಡೋದು, ಇನ್ನೊಬ್ರ ಮನ್ಸಿಗೆ ನೋವಾಗೋಂಗ್ ನಡ್ಕೊಳ್ಳೋದು, ಅವ್ರು ಹಾಳಾಗ್ಲಿ ನಾವು ಚಲೋ ಇರ್ಲಿ ಅನ್ನೋದು ಏನ, ಇವೆಲ್ಲ ನನಗೆ ಬಂದಿಲ್ಲ. ಏನ ಇದನ್ನ ಹೋಗಿ ನಿಮ್ಮ ಅವ್ಗ ನಿನ್ನ ಸರಿತ್ನಂಕಿವಾಗ ಹೇಳು. ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಮ್ಮೆ ನಮ್ಮ ಕುಟುಂಬದ ವಿಚಾರಕ್ಕೆ ನಿಮ್ಮ ಅವ್ವ ಬರ್ತಕ್ಕದ್ದಲ್ಲ. ನನಗಾತ ನನ್ನ ಗಂಡಗಾತ ಏನು ಅಂದ್ರೆ, ಏನಾರ ಒಂದು ಮಾತು ಅಂದ್ರೆ ಮತ್ತೆ ಸರಿ ಇರಂಗಿಲ್ಲ, ಹೇಳ್ಬಿಡ ಮತ್ತೆ. ಏನ ಈ ಮನೆಗೆ ಅವ್ರ ಹೆಣ್ಣು ಕೊಟ್ಟಿರೋದ, ನಾವು ಮಗನ ಕೊಟ್ಟಿಲ್ಲ, ಅದನ್ನ ತಿಳ್ಕೊಳಕ್ ಹೇಳ ಫಸ್ಟ್ ನಿಮ್ಮ ಅವ್ಗ. ನೀನ್ ಬಂದಿರೋದ್ ನಮ್ಮ ಮನೆಗೆ, ನಾನು ಬಂದಿಲ್ಲ ನಿಮ್ಮ ಮನೆಗೆ. ಏನ್ ಬರ್ತತ್ ನಿನಗ? ಅಡ್ಗಿ ಮಾಡಕ್ ಬರ್ತತ? ಚಾ ಮಾಡಕ್ ಬರ್ತತೆ? ಒಂದು ಕೆಲಸ ನೆಟ್ಟಗ್ ಮಾಡಕ್ ಬರ್ತತೆ? ಏನಾರ ಬರ್ತತೆ ನಿನಗ? ಇವತ್ತಿನವರೆಗೂ ಯಾರ ಮುಂದಾರ ನನ್ನ ಸೊಸಿ ಕೆಟ್ಟದಾಳ, ಅಡ್ಗಿ ಮಾಡಕ್ ಬರಲ್ಲ, ಸರಿ ಇಲ್ಲ, ಬಾಳೆ ಮಾಡೋದ್ ಗೊತ್ತಿಲ್ಲ, ಏನಾರ ಅವ್ರವ್ ಇಂತ ಕಲ್ಸಾಳನ? ಏನು ಕಲ್ಸಿಲ್ಲ ಅವ್ರವ್ವ, ಇದನ್ನ ಕಲ್ಸಾಳ ನಿಮ್ಮವ್ವ ಅಂತೇಳಿ ನಿನಗೆ ಯಾವತ್ತಾರ ಅವಮಾನ ಮಾಡಿ ನನ್ನ? ಯಾವತ್ತಾರ ಏನಾರ ಅಂದೆ ನನ್ನ? ಅಂದಿಲ್ಲ. ಯಾಕ? ಕಲ್ಕೋತಾಳ ಮುಂದ ವಯಸ್ಸು ಹೋದಂಗ. ಈಗೇನ್ ಸಣ್ಣ ಹುಡುಗಿ ಇರ್ಲಿ, ಆಕಿಗೆ ಯಾಕೆ ಮಾತಾಡ್ಬೇಕು? ಕೈಕಾಲ್ ಗಟ್ಟೆದಾವ, ಮಾಡಿಕೊಡೋಣ ಅಂತ ನಾನ್ ಇದು ಮಾಡಿರೋದು. ಬೆಳಗ್ಗೆ ರಾತ್ರಿ ನಿನ್ ಗಂಡ ಕುಟ್ನಿ ಜಗಳ ಮಾಡ್ಕೊಂಡಿ ಅಂತೇಳಿ ಬೆಳಗ್ಗೆದ್ದ ದೋಸೆ, ಆಲೂಗಡ್ಡಿ ಪಲ್ಯ, ಆಮೇಲೆ ಕಟ್ಟಮಿಟ್ಟೆ ಚಟ್ನಿ, ಕೊಬ್ಬರಿ ಚಟ್ನಿ ಎಲ್ಲಾ ಮಾಡ್ಕೊಂಡೇನಿ. ಅಷ್ಟು ಅಡಿಗೆ ಮನೆ ಒಗಟ್ ಮಾಡ್ಕೊಂಡೇನಿ, ಬಾಂಡೆ ಹೊರಗಿಟ್ಟು ಬಂದೇನಿ. ಈಗ ನಿಮ್ಮನ್ನ ಅಂಗಡಿ ಕಳ್ಸಿದ್ಮೇಲೆ ಅವ್ನಷ್ಟು ತಿಕ್ಕೋಬೇಕು ನಾನು. ಇಷ್ಟೆಲ್ಲಾ ನಾಷ್ಟದ ಕೆಲಸ ಮಾಡ್ಕೊಳಕತ್ತೇನಿ, ಒಂದೀಟರ ಬಂದು ಕೈ ಇಟ್ಟೆ ನೀನು? ಏನಾರ ಮಾಡ್ಲಿ ಅತ್ತಿಯಾರ, ಒಂದು ಕಾಯಿ ಹೊಡಿಯೋದು, ಕೊಬ್ಬರಿ ತೆಗಿಯೋದು ಏನಾರ ಮಾಡ್ಲಿ ಅಂತ ಕೇಳಿದೆ ನೀನು? ನಾನು ನಿನಗ್ ಬಂದ್ ಮಾಡು ಅಂತ ಕರೀಲಿಲ್ಲ. ಹೋಗ್ಲಿ ಬಿಡು, ಆಕಿನ ತಿಳ್ಕೊಂಡು ಯಾವತ್ ಬರ್ತಾಳ ಬರ್ಲಿ ಅಂತ ಸುಮ್ಮನೆ ಅದೇನಿ. ನೀವಿಬ್ರು ಜಗಳ ಮಾಡ್ಕೊಂಡ್ರೆ ಅಡಿಗೆ ಮನ್ಯಾಗ ಆಗ್ಬೇಕಾರ ಕೆಲಸ ಕಡೆ ಲಕ್ಷ್ಯ ಕೊಡಂಗಿಲ್ಲ ಹಂಗಾರೆ? ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ನಾನು ಬ್ಯಾರೆ ಅತ್ತಿಯರ ಗತೆ ನಡ್ಕೊಳಕ್ ಶುರು ಮಾಡಿದ್ರೆ ನೀನು ಏನ 3 ದಿನ ಇರಲ್ಲ. ಮೊದ್ಲು ನೆಟ್ಟಗ್ ಸೊಸಿಯಾಗಿರೋದ್ ಕಲ್ಕೋ. ಹೆಂಗಿರ್ಬೇಕನ್ನೋದು ನಿಮ್ಮ ಅವ್ವ ಕಲ್ಸ ಕೇಳ, ಮನಿ ಒಡೆಯ ಬುದ್ಧಿ ಹೇಳ್ಕೊಡೋದಲ್ಲ ಏನ? ಹಂಗಾರ ನಿನ್ 15 ದಿನ ಇದನ್ನೇ ಬೋಧನೆ ಮಾಡ್ಯಾಳ ನಿಮ್ಮವ್ವ? ಅಲ್ಲಿ ಹೋಗಿ ಜಗಳ ಮಾಡೋದು ಹೆಂಗ, ಯಾರಿಗೆ ಏನ್ ಅನ್ಬೇಕು ಇಂಥವನ್ನ ವಿಚಾರ ಮಾಡಿರೋದು. ನಾನು ಹೋಗ್ಲಿ ಒಳ್ಳೆ ಹುಡುಗಿ, ಯಾಕೋ ಒಂದು ಸಣ್ಣ ತಪ್ಪಾಕಿರ್ತಾವ, ಅದನ್ನೆಲ್ಲ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಅನ್ಕೊಂಡ್ರೆ
ಬಾಯಿಗೆ ಬಂದಂಗ ಮಾತಾಡ್ತೀನಿ ನೀನು. ಇದ ಫಸ್ಟ್ ಇದ ಲಾಸ್ಟ್. ನೀ ಅಂದಂಗೆಲ್ಲ ಅನ್ಸ್ಕೊಳಕ ಅದು ನನ್ನ ಗಂಡ, ನಿನ್ನ ಗಂಡ ಅಲ್ಲ. ನಿನ್ನ ಗಂಡನೂ ಅನ್ಸ್ಕೊಂತಾನ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಗಂಡಗ ಅನ್ನಕ್ ನಿನಗೆ ಅಧಿಕಾರ ಇಲ್ಲ. ಈಗ ತಿಳ್ಕೊಂಡು ಬಿಡ. ಏನ್ರಿ ನಡ್ರಿ ನಾಷ್ಟ ಮಾಡ್ಬೇರಿ, ಹೊತ್ತಾಗೈತಿ. ಬಿಸಿ ಬಿಸಿ ದೋಸೆ ಹಾಕಿನಿ. ಯಾರ್ದೋ ಸಲುವಾಗಿ ನಾವೇ ಹೊಟ್ಟೆಸ್ಕೊಂಡಿರ್ಬೇಕು. ಹೌದನ್ನ ಕಟ್ಟರಂಗ್ ಮನ್ಯಾಗ ಕೆಲಸ ಮಾಡ್ತೇವಿ. ಹೊಟ್ಟೆಸ್ಕೊಂಡಿರೋ ಅವಶ್ಯಕತೆ ಏನೂ ಇಲ್ಲ. ನೀವು ಅಲ್ಲೇನು ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲೀಗ. ಅಲ್ಲೇ ಲೇಔಟ್ ಕಡೆ ಹೋಗ್ರಿ. ಅದೇನ್ ಮಾಡಕತ್ತಾರ ಏನ ನೋಡ್ರಿ. ಅದು ಇನ್ನೂ ಹಂಚಿಕೆ ಆಗದ ಎಷ್ಟು ದಿನ ಆಗತ್ತೆ ಕೇಳ್ಕೊಂಬರೋಗ್ರಿ. ಇಷ್ಟೆಲ್ಲ ಆಯ್ತ ನಿಮ್ಮ ಮನಸ್ನ್ಯಾಗ ಹಂಗಾರ? ನಿನ್ನ ಮನಸ್ನ್ಯಾಗೂ ಇಷ್ಟೆಲ್ಲ ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳ, ನಿಮ್ಮ ಅವ್ವನ ಮಾತು ಕೇಳಿದ್ರೆ ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ಗ್ಯಾರಂಟಿ.